ಇದು ಗಾಣಿಕೆ ಸೊಪ್ಪು ಅಂತ. ನಮ್ಮಲ್ಲಿ ಇದಕ್ಕೆ ಕಾಕಿ ಹಣ್ಣಿನ ಸೊಪ್ಪು ಅಂತಲೂ ಹೇಳ್ತಾರೆ. ಈ ಸೊಪ್ಪು ಒಂದು ಒಳ್ಳೆ ಮೆಡಿಷನ್ನು ಅಂತಂದರೆ, ಚಿಕ್ಕ ಮಗು ಅಂದರೆ ಹುಟ್ಟಿ 1.5 ತಿಂಗಳದಿಂದ ಕೊಡ್ಬೋದು. ತೀರಾ ಸಣ್ಣಗಿದ್ದು ಅವರಿಗೆ ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ ಅಂತಂದರೆ ಇದನ್ನು 1/4 ಸ್ಪೂನ್ ಜೀರಿಗೆ, ಒಂದೇ ಒಂದು ಕಾಳುಮೆಣಸು, ಆಮೇಲೆ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. 1.5 ತಿಂಗಳ ಮಗುಗೆ ಇದು 3 ಪೀಸು. ಈ ಥರ 3 ಪೀಸು, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದೇ ಒಂದು ಕಾಳುಮೆಣಸು ಹಾಕಿ, ಹಸುವಿನ ಹಾಲನ್ನು ಹಾಕಿ ರುಬ್ಬಿಬಿಟ್ಟು, ನಾವೆಲ್ಲ ಮೊದಲಿನ ಕಾಲದಲ್ಲಿ ಜಜ್ಜಿಬಿಟ್ಟು ರಸ ತೆಗಿತಿದ್ವಿ. ಇದನ್ನು ಹಾಲಿನ ಜೊತೆನೆ ಹಾಕಿ ಬಿಡ್ಬೋದು. ಮಿಕ್ಸಿ ಚಿಕ್ಕ ಜಾರಲ್ಲಿ ರುಬ್ಬಿ ಅದನ್ನು ಸೋಸಿ 1ರಿಂದ 2 ಸ್ಪೂನ್ ಮಗು ಕುಡಿಸ್ತಾ ಬಂದರೆ ಅದು ಯಾವುದೇ ಹೊಟ್ಟೆ ಒಳಗಡೆ ಯಾವುದೇ ದೋಷಗಳಿದ್ರೂ ಹೋಗಿ ಅವರು ಆ್ಯಕ್ಟಿವ್ ಆಗಿ ಮೈ ಕೈಲೂ ಒಳ್ಳೆ ದಷ್ಟಪುಷ್ಟವಾಗಿ ಚೆನ್ನಾಗಿ ಆರೋಗ್ಯವಂತ ಮಗುವಾಗಿ ಬೆಳೀತಾರೆ. ಈ ಗಾಣಿಕೆ ಹಣ್ಣಿನ ಸೊಪ್ಪಿನಲ್ಲಿ ಅಂಥ ಒಂದು ಗುಣ ಇದೆ. ಇದು ಕಾಡು ಬಸಳೆ ಅಥವಾ ನೆಲಕಡಲೆ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮಲ್ಲಿ ಪಟಪಟೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಹಿಂದೆಲ್ಲ ಬುಕ್ನಲ್ಲಿ ಇಟ್ಕೊಂಡ್ರೆ ಇದ್ರ ಸುತ್ತಲೂ ಚಿಗುರ್ಕೊಂಡು ಬರ್ತಾ ಇತ್ತು, ಈಗಲೂ ಬರುತ್ತೆ ಅದು. ಇದು ಏನಪ್ಪ ಅಂತಂದರೆ ಕಿಡ್ನಿ ಸ್ಟೋನಿಗೆ ಇದನ್ನು ಹಾಲು ಮತ್ತು ಒಂದು ಅರ್ಧ ಗ್ಲಾಸ್ ಹಾಲು, 1ರಿಂದ 2 ಕಾಳುಮೆಣಸು ಹಾಕಿ, ಜೀರಿಗೆ 1/4 ಸ್ಪೂನು ಹಾಕಿ, 2 ಅಥವಾ 3 ಎಲೆಗಳನ್ನು ಹಾಕಿ ರುಬ್ಬಿ ಕುಡಿತಾ ಬಂದರೆ 45 ದಿವಸದೊಳಗಡೆ ಇದು ಕಲ್ಲು ಹೆಂಗಸರಿಗೆ ಬ್ಲೀಡಿಂಗ್ ಆದಂಗಾಗಿ ಬಿದ್ದೋಗುತ್ತೆ. ಆ ರೀತಿ ಒಳಗೆ ಇದೊಂದು ಒಳ್ಳೆ ಮೆಡಿಷನ್ನು. ಇದು ಅರಿಶಿಣ. ಇದರದ್ದು ಅರಿಶಿಣ ಬೇರು ಅಂತಂದ್ರೆ ಗೊತ್ತಾಗುತ್ತೆ ಎಲ್ರಿಗೂ ಅಂದ್ಕೊಂಡಿದ್ದೀನಿ. ಅದನ್ನು ಹಾಲಿನಲ್ಲಿ ತೆಗೆದುಬಿಟ್ಟು ಹಸಿ ಅರಿಶಿಣದ ಬೇರನ್ನು ಮುಖಕ್ಕೆ ಹಚ್ಚುತ್ತಾ ಬಂದರೆ ಹೆಣ್ಮಕ್ಳು ಮೊಡವೆ ಪ್ರಾಬ್ಲಮ್ ಹೋಗುತ್ತೆ, ಕಲರು ಅತಿ ಸುಂದರವಾಗಿ ಬರ್ತಾರೆ. ಯಾವುದೇ ಬ್ಯೂಟಿ ಪಾರ್ಲರಿಗೆ ಹೋಗೋದು ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಇದು ಬಿಳಿ ಸೂಳಿ ಗಿಡ ಅಂತ, ಇದರಲ್ಲಿ ಹೂವು ಬಿಡುತ್ತೆ, ಶಿವನಿಗೂ ಶ್ರೇಷ್ಠ. ಇದರದ್ದು ಬೇರೆ ಏನಪ್ಪ ಅಂತಂದರೆ, ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದ್ದರೆ ಅಥವಾ ಮೈಯಲ್ಲಿ ತುಂಬ ಹೀಟ್ ಆಗಿದ್ದರೆ ಇದನ್ನು ಶುಂಠಿ ಥರ ಬರುತ್ತೆ, ಇದು ಹಸಿ ಶುಂಠಿ ಥರ ಕಾಣಿಸುತ್ತೆ ಬೇರು. ಅದನ್ನು ಹಾಲಿನೊಳಗೆ 1/4 ಸ್ಪೂನ್ ಜೀರಿಗೆ ಮತ್ತು ಈ ಬೇರು ಹಾಕಿ 45 ದಿವಸ ಇದನ್ನು ಕುಡಿತಾ ಬಂದರೆ ಆ ಗಡ್ಡೆಯನ್ನು ವೈಟ್ ಡಿಸ್ಚಾರ್ಜ್ ಏನೇ ಪ್ರಾಬ್ಲಮ್ ಇದ್ರೂ ಕಂಪ್ಲೀಟ್ ಗುಣ ಆಗುತ್ತೆ. ಇದು ಅದಕ್ಕೆ ವೈಟ್ ಡಿಸ್ಚಾರ್ಜಿಗೆ ಒಳ್ಳೆ ಮೆಡಿಷನ್ ಇದು. ಇದು ಎಲ್ಲಗುರಿಗೆ ಸೊಪ್ಪು ಅಂತ. ಇದರದ್ದು ನಾವು ತಂಬಳಿ ಅಂತಲೂ ಮಾಡ್ತೀವಿ, ಚಟ್ನಿನೂ ಮಾಡ್ತೀವಿ. ಇದನ್ನು ಮಾಡಿಕೊಂಡು ಡೈಲಿ ತಿಂದರೂ ಒಳ್ಳೆಯದು. ಒಂದಿನ ಚಟ್ನಿ, ಒಂದಿನ ತಂಬಳಿ, ಆ ಥರ. ಇದನ್ನು ತಿನ್ನೋದ್ರಿಂದ ಸೊಂಟದ ಪೇನು ಹೆಣ್ಮಕ್ಳಿಗೆ ಬರಲಿ ಗಂಡು ಮಕ್ಳಿಗೆ ಬರಲಿ, ವಾತ ಪ್ರಕೃತಿಗಳು ಏನಿದೆಯಾ ಅದಷ್ಟು ಕಂಪ್ಲೀಟ್ ವಾಸಿಯಾಗುತ್ತೆ. ಈ ಎಲ್ಲಗುರಿಗೆ ಸೊಪ್ಪಿನಲ್ಲಿ ಅಂಥದ್ದೊಂದು ಗುಣ ಇದೆ. ಈ ಥರ ಎಳೆ ಮಕ್ಕಳಿಗೆ ಗಾಣಿಕೆ ಹಣ್ಣನ್ನು ಹೀಗೆ ತಗೊಂಡು ಬಾಯಿಗೆ ಹೀಗೆ ಈಚೆಗೆ ಹಾಕ್ತಾ ಬಂದರೆ ಅವು ತಿಂತವೆ. ನಾಲಿಗೆಗಳಲ್ಲಿ ನಾವು ಅಗ್ರ ಅಂತ ಹೇಳ್ತೀವಿ, ವೈಟ್ ಆಗುತ್ತಲ್ಲ ನಾಲಿಗೆ, ಇದನ್ನು ಹಾಕಿ ಸ್ವಲ್ಪ ಹಿಂಗೆ ಉಜ್ಜಬೇಕು ನಾಲಿಗೆಯನ್ನು. ಹಾಗೆ ಉಜ್ಜೋದ್ರಿಂದ ಮಗು ಚೆನ್ನಾಗಿ ಎಲ್ಲ ತಿನ್ನೋದು, ನಾವು ಏನೇ ತಿನ್ಸಿದ್ರು ಪಟ್ ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಗಾಣಿಕೆ ಹಣ್ಣಿನಲ್ಲೂ ಆ ಥರ ಒಂದು ಮೆಡಿಷನ್ ಇದೆ.